ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾರಾಮ್ಸ್ ಲೈಫ್ ಸ್ಟೈಲ್ ಅಂಡ್ ಕುಕಿಂಗ್ ಚಾನಲ್. ಸೊ ತುಂಬ ದಿನಗಳ ನಂತರ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಸ್ಪ್ರಿಂಗ್ ಆನಿಯನ್ ಬೇಸನ್ ಸಬ್ಜಿ ಅಂತ ನಮ್ಮ ಉತ್ತರ ಕರ್ನಾಟಕ ಸೈಟಿಂದ ಜುಣ್ಕಾ ಅಂತಾನೂ ಕರೀತಾರೆ. ಸೊ ಅದಕ್ಕೆ ಮೊದಲಿಗೆ 3 ಕಟ್ಟು ಸ್ಪ್ರಿಂಗ್ ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನ ಮಮ್ಮಿ ಮಾಡಿರೋದು ಆ್ಯಂಡ್ ಅದರದೇ ಈರುಳ್ಳಿ, ಇದು ಸೆಪರೇಟ್ ಈರುಳ್ಳಿ ಏನೂ ಅಲ್ಲ. ಸೊ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕೋಬೇಕು. ಆ್ಯಂಡ್ ಎಲ್ಲರ ಮನೇಲೂ ಅವ್ರದೇ ಮನೇಲಿ ಇರಬೇಕಾದಂಥ ಒಂದು ಸ್ಪೆಷಲ್ ಐಟಮ್ ಇರುತ್ತಲ್ವಾ, ಯುನೀಕ್ ಅಂತ. ಸೊ ನಮ್ಮ ಮನೇಲಿ ಇದು ಇವಾಗ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ದೇ ಈರುಳ್ಳಿ ಇದು. ಆ್ಯಂಡ್ ಇದು ಕೂಡ ಇದು ಯಾವ ಥರ ಅಂದರೆ, ನೀವು ಇದಕ್ಕೆ ಒಂಚೂರು ನೀರು ಹಾಕಲ್ಲ. ಸೊ ನೀವು ಇದನ್ನು ಆರಾಮಾಗಿ ಒಂದು 3-4 ಡೇಸ್ವರೆಗೂ ಆರಾಮಾಗಿ ಇಟ್ಕೋಬಹುದು. ಸೊ ನಮ್ಮ ಮನೇಲಿ ನಾವೆಲ್ಲರೂ ಟ್ರಿಪ್ ಹೋಗಬೇಕಾದ್ರೆ ಮುಂಚೆ ಹೋಗ್ತಿದ್ವಲ್ಲ, ಅವಾಗೆಲ್ಲ ನಮ್ಮ ಮನೇಲಿ ಈ ಥರ ಮಾಡಿಕೊಂಡು ನಾವು ತೊಗೊಂಡು ಹೋಗ್ತಿದ್ವಿ. ಸೊ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಂಡ್ ನಾನು ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಮಾಡುವಂಥ ಯುನೀಕ್ ಡಿಶಸ್ ತುಂಬಾ ಇದೆ. ಸೊ ನಾನು ಒಂದೊಂದೇ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಊರಿಗೆ ಹೋದಾಗಲೆಲ್ಲ. ಸೊ ಇದು ನಮ್ಮ ಮಮ್ಮಿ ಮಾಡ್ತಾ ಇದ್ರು. ಸೊ ನನಗನ್ನಿಸ್ತು ಶೂಟ್ ಮಾಡಿ ಹಾಕ್ಬಿಡ್ಬೇಕು ಅಂತ. ಬಿಕಾಸ್ ಇವಾಗ ಯಾರು ಇದನ್ನ ನಾನು ಮಾಡಿದ್ದು ನೋಡಿಲ್ಲ. ಸೊ ಇವಾಗ ಗ್ರೀನ್ ಚಿಲ್ಲಿ ಪೇಸ್ಟ್, ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಏನೂ ಹಾಕಿಲ್ಲ, ಬರೀ ಗ್ರೀನ್ ಚಿಲ್ಲೀಸ್ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿರೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ನಾನು ಹೇಳ್ತಿದ್ದಂಗೆ ಇದು ಆ್ಯಂಡ್ ನಾರ್ಮಲ್ ಬರೀ ಕಡಲೆ ಹಿಟ್ಟಿಂದ ಒಂದು ಜುಣ್ಕಾ ಅಂತ ಮಾಡ್ತಾರೆ, ಅದಕ್ಕೂ ಅಷ್ಟೇ ಒಂಚೂರು ನೀರು ಹಾಕಲ್ಲ. ಅದು ಫುಲ್ ಡ್ರೈ ಇರುತ್ತೆ. ನೀವು ಅದನ್ನ ಮೊಸರು ಜೊತೆ ತಿನ್ಬೋದು. ಇದು ಅಷ್ಟೇ, ನೀವು ಮೊಸರು, ರೊಟ್ಟಿ, ಚಪಾತಿ, ರೈಸ್ ಯಾವುದ್ರ ಜೊತೆಗೆ ಬೇಕಾದರೂ ಇದನ್ನ ತಿನ್ಬೋದು. ಇವಾಗ ಸ್ಪ್ರಿಂಗ್ ಆನಿಯನ್ನ ಹಾಕ್ತಾ ಇದ್ದಾರೆ. ಈರುಳ್ಳಿ ಪಲ್ಯ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದಾರೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಜೊತೆಗೆ. ಇದು ತುಂಬಾನೇ ಚೆನ್ನಾಗುತ್ತೆ. ಆ್ಯಂಡ್ ಯಾರು ನಾನು ಹೇಳಿದಾಗೆ ಇತ್ತೀಚೆಗೆ ಯಾರು ನಾನು ಇದನ್ನ ಮಾಡಿದ್ದು ನೋಡಿಲ್ಲ ನಮ್ಮ ಮನೇಲಿ ಬಿಟ್ರೆ. ಸೊ ಅದಕ್ಕೆ ಈ ವಿಡಿಯೋ ಹಾಕ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಡೂ ಟ್ರೈ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ವೇಳೆ ನೀವು ಟ್ರೈ ಮಾಡಿದ್ರೆ ಅದು ಯಾವ ಥರ ಬಂತು ಅಂತ. ಸೊ ಇವಾಗ ಉಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟಲ್ಲೇ ಉಪ್ಪು ನಮ್ಮ ಮಮ್ಮಿ ಹಾಕಿರೋದ್ರಿಂದ ಸ್ವಲ್ಪನೇ ಉಪ್ಪು ಹಾಕಿದ್ದಾರೆ. ಆ್ಯಂಡ್ ಇವಾಗ ಮುಚ್ಚಿ ಒಂದು 5 ನಿಮಿಷ ಅದು ನೋಡಿ ಎಲ್ಲ ಶ್ರಿಂಕ್ ಆಗಿದೆ. ಬೆಲ್ಲ, ನಾನು ಆ್ಯಕ್ಚುಲಿ ಕೇಳಿದೆ ನಮ್ಮ ಮಮ್ಮಿಗೆ ಬೆಲ್ಲ ಆಪ್ಷನಲ್ಲ ಅಂತ, ಬಟ್ ಅವ್ರು ಹೇಳಿದ್ದು ಇಲ್ಲ, ಹಸಿಮೆಣಸಿನ್ಕಾಯಿ ನಾವು ಜಾಸ್ತಿ ಹಾಕೋದ್ರಿಂದ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ನಿಮಗೆ ಯಾವ ಥರ ಬೇಕು ಆ ಥರ. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ. ಬೆಲ್ಲ ಜೊತೆಗೆ ಖಾರ, ಉಪ್ಪು ಮತ್ತು ಸ್ವೀಟ್ ಅದೊಂಥರ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮೊಸರು ಜೊತೆಗೆ. ಸೊ ಬೆಲ್ಲ ಕರಗಬೇಕು. ಕರೆದ್ಮೇಲೆ ಇನ್ನೊಂದು ಚೂರು ಉಪ್ಪು ಹಾಕ್ತಾ ಇದ್ದಾರೆ. ಬಿಕಾಸ್ ಇದು ಕ್ವಾಂಟಿಟಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ಉಪ್ಪು ಕಮ್ಮಿ ಅನಿಸ್ಬಾರ್ದು ಅಂತ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಅರಿಶಿನ ಹಾಕ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಮನೇಲಿ ಅರಿಶಿನ ಮಾಡ್ತಾರೆ. ಸೊ ನಾನು ಇದನ್ನ ಮುಂಚಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ವರ್ಷಕ್ಕೊಂದ್ಸತಿ ಮಾಡಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ವರ್ಷ ಇಡೀ ಆಗುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಸೊ ಇವಾಗ ಕಡಲೆ ಹಿಟ್ಟಿನ ಪ್ರಮಾಣ ನಾನು ಅಷ್ಟೇ ಅಂತ ನಿಮಗೆ ಹೇಳಕ್ ಹೋಗಲ್ಲ. ಇವಾಗ ನಮ್ಮ ಮಮ್ಮಿ ಹಾಕಿರೋದು 1.5 ಕಪ್. ಬಟ್ ನೀವು ಸ್ಪ್ರಿಂಗ್ ಆನಿಯನ್ ಕಟ್ ತಗೊಂತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಇಲ್ಲಿ ನಮ್ಮ ಮಮ್ಮಿ ತಗೊಂಡಿದ್ದು ಆಲ್ಮೋಸ್ಟ್ 3 ಸ್ಪ್ರಿಂಗ್ ಆನಿಯನ್ದು ಕಟ್ಟು. ಸೊ ನೀವು ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಅದು ನೀವು ಕೈ ಆಡಿಸ್ತಾ ಹೋದಂಗೆ ಇನ್ನೊಂಚೂರು ಹಿಟ್ಟು ಬೇಕಾ ಬೇಡವಾ ಅನ್ನೋದು. ಆ್ಯಂಡ್ ಅದು ಏನು ಇದು ಟೇಸ್ಟ್ ಏನು ಚೇಂಜ್ ಆಗಲ್ಲ. ಬಟ್ ಹಿಟ್ಟು ಜಾಸ್ತಿ ಆದರೆ ನಿಮಗೆ ಅದು ಸ್ಪ್ರಿಂಗ್ ಆನಿಯನ್ ಫ್ಲೇವರ್ ಬರಲ್ಲ. ಸೊ ನೋಡಿಕೊಂಡು ಹಾಕಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆ ಕಡಲೆ ಹಿಟ್ಟು ಏನಿದೆ ಅದು ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಮ್ಮ ಮಮ್ಮಿ ಸ್ವಲ್ಪ ಎಣ್ಣೆ ಮತ್ತೆ ಮೇಲ್ಗಡೆ ಹಾಕ್ತಾ ಇದ್ದಾರೆ. ಇದು ಟೋಟಲಿ ಆಪ್ಷನಲ್. ಇದು ಯಾಕೆ ಹಾಕ್ತಾ ಇದ್ದಾರೆ ಅಂದ್ರೆ, ನಾವೇನೋ ಟ್ರಿಪ್ಗೆ ಹೋಗ್ಬೇಕಾದ್ರೆ ಇದನ್ನ ಇಟ್ಕೊಳ್ಳೋಕೆ ಎಣ್ಣೆ ಬೇಕಾಗತ್ತೆ ನಿಮ್ಗೆ, ಅದು ಸ್ವಲ್ಪ ದಿನ ಕೆಡ್ದಂಗೆ ಇಟ್ಕೊಳ್ಳೋಕೆ. ನೀವು ಇಮಿಡಿಯೇಟ್ ತಿನ್ನೋದಾದ್ರೆ ಈ ಎಣ್ಣೆ ಹಾಕ್ತಾ ಇದ್ರು ಫೈನ್. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ರೆ ಅದು ನೀಟಾಗಿ ಕಡಲೆ ಹಿಟ್ಟು ಬೆಂದ್ಬಿಡುತ್ತೆ. ಬಟ್ ಅಪ್ಪಿ ಕೂಡ ನೀರು ಹಾಕಬೇಡಿ. ಸೊ ನೋಡಿ, ಇವಾಗ ಇದು ರೆಡಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.